ಜೈ ಹಿಂದ್. ಆತ್ಮೀಯ ಭಾವಿ ಅಗ್ನಿವೀರರೇ, ಈಗ ನೀವು ನೋಡುತ್ತಿರುವ ವಿಡಿಯೋ 6ನೇ ದಿನ. ಇವತ್ತು 6ನೇ ದಿನ, ಫಸ್ಟ್ ಬ್ಯಾಚಿನ ವಿಡಿಯೋ. ಫಸ್ಟ್ ರನ್ನಿಂಗನ್ನು, ಫಸ್ಟ್ ರೌಂಡನ್ನು ಓಡ್ತಾ ಇದ್ದಾರೆ. ನೀವು ಇಲ್ಲಿ ಗಮನಿಸಬೇಕು. ಸಾಕಷ್ಟು ಜನ ಅಭ್ಯರ್ಥಿಗಳು 200ರಿಂದ ಸುಮಾರು 300ರವರೆಗೆ ಅಭ್ಯರ್ಥಿಗಳು ಭಾಗವಹಿಸಿದ್ದಾರೆ. ಹಾವೇರಿಯಲ್ಲಿ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿಯಲ್ಲಿ ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ರ್ಯಾಲಿ ಪ್ರಾರಂಭವಾಗಿದೆ. ಇಲ್ಲಿ ನೋಡ್ಬೋದು ನೀವು, ನೀರು ಕಾಣಿಸ್ತಾ ಇದೆ ಗ್ರೌಂಡ್ನಲ್ಲಿ. ನಡುಮಧ್ಯೆ ನೀರು ನಿಂತಿದೆ. ನಿನ್ನೆ ನೈಟು 8 ಗಂಟೆ ಸುಮಾರು ಸ್ವಲ್ಪ ಮಳೆ ಬಂತು. ಜೋರಾಗಿ ಮಳೆ ಬಂದು ಗ್ರೌಂಡ್ ಸ್ವಲ್ಪ ಮತ್ತೆ ಮಿದು ಇದೆ. ಅದರಲ್ಲಿ ಮಳೆ ಆಗಿದ್ದರಿಂದ ಈ ಬ್ಯಾಚಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ರನ್ನಿಂಗ್ ಪಾಸ್ ಮಾಡಿಲ್ಲ, ಕಡಿಮೆ ಸಂಖ್ಯೆಯಲ್ಲಿ ಪಾಸ್ ಮಾಡಿದ್ದಾರೆ. ಇಲ್ಲಿ ನೀವು ಗಮನಿಸಬೇಕು. ಈಗ ಫಸ್ಟ್ ರೌಂಡನ್ನು ಓಡ್ತಾ ಇದ್ದಾರೆ. ಅಗದಿ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಫಸ್ಟ್ ರೌಂಡ ಓಡ್ತಾ ಇದ್ದಾರೆ. ನೀವು ನೋಡ್ಬೋದು ಅಭ್ಯರ್ಥಿಗಳು ಯಾವ ರೀತಿ ರನ್ನಿಂಗ್ ಮಾಡ್ತಾ ಇದ್ದಾರೆ. ಫಸ್ಟ್ ರೌಂಡಿಗೆ ಓಡ್ತಾ ಇರೋದು. ಆದರೂ ಸಹಿತ ನಮ್ಮ ಇಲ್ಲಿ ನೋಡಿರಿ, ಫಸ್ಟ್ ರೌಂಡ್ ನೋಡಿರಿ. ಫಸ್ಟ್ ರೌಂಡ್ ಟೈಮು 1:15 ಒಳಗೆ ಫಸ್ಟ್ನೇದು ರನ್ನಿಂಗನ್ನು ಪಾಸ್ ಮಾಡಿದ್ದಾನೆ. ಆದರೂ ಮಳೆ ಆಗಿರೋದ್ರಿಂದ ಸ್ವಲ್ಪ ನೋಡಿರಿ ಯಾವ ಕಡೆಯಿಂದ ಓಡ್ತಾ ಇದ್ದಾರೆ ನೋಡ್ರಿ. ಪಾಪ ಅಲ್ಲಿ ರಾಡಿ ಇರೋದ್ರಿಂದ ಈ ಕಡೆ ಓಡಿ ನೋಡಿರಿ, ಈ ಕಡೆ ಹೊರಗಡೆ ಬಂದು ಓಡ್ತಾ ಇದ್ದಾರೆ. ಅನಿವಾರ್ಯ ಆಗಿದೆ ಫಸ್ಟ್, ಯಾಕಂದರೆ ಅಲ್ಲೇ ಗಟ್ಟಿ ಇತ್ತು. ಎಡಗಡೆ ಸೈಡ ಫಸ್ಟ್ ಲೈನ್ ಗಟ್ಟಿತ್ತು. ಮಳೆ ಆಗಿರೋದ್ರಿಂದ ಕಾಲು ಜರಿಯುವಂಥ ಚಾನ್ಸಸ್ ಇದೆ. ಈ ಕಡೆಯೂ ವಿದ್ಯಾರ್ಥಿಗಳು ಭಾಳ ಜನ ಓಡ್ತಾ ಇದ್ದಾರೆ. ಆ ರೀತಿ ಆಗೋದ್ರಿಂದ ರನ್ನಿಂಗ್ ಟೈಮಿಂಗ್ ಕವರ್ ಆಗೋದಿಲ್ಲ. ಯಾಕಂದರೆ ಗ್ರೌಂಡಿನ ಎಡಗಡೆ ಬಾಜು ನಾವು ಓಡಾಕೈತೀವಿ ಅಂದರೆ ಕರೆಕ್ಟಾಗಿ ನಮ್ಗೆ 1600 ಮೀಟ್ರ್ ಆಗ್ತದೆ. ಅದು ಹೊರಗಡೆ ಬಂದೀವಪ್ಪ ನೋಡಿ, ಭಾಳ ಜನ ಅಭ್ಯರ್ಥಿಗಳು ಹೊರಗಡೆ ಓಡ್ತಾ ಇದ್ದಾರೆ. ನೀವು ಗಮನಿಸಬೇಕು ಇಲ್ಲಿ ವಿಡಿಯೋದಲ್ಲಿ. ಭಾಳ ಜನ ಈ ಕಡೆ ಬಲಗಡೆ ಸೈಡ ರನ್ನಿಂಗ್ ಮಾಡ್ತಾ ಇದ್ದಾರೆ. ಅನಿವಾರ್ಯ ಅದ, ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ರಾಡಿಯಾಗಿದೆ, ಅನಿವಾರ್ಯ ಇದೆ. ಆದರೂ ಸಹಿತ ನೋಡ್ಕೊಂಡು ಓಡಲಿಕ್ಕೆ ಪ್ರಯತ್ನ ಮಾಡಬೇಕು. ಯಾಕಂದರೆ ಮಳೆ ಆಗಿರೋದ್ರಿಂದ, ನಿನ್ನೆ ರಾತ್ರಿ ಮಳೆ ಆಗಿರೋದ್ರಿಂದ ಗ್ರೌಂಡು ನೋಡಿ ನಡುಮಧ್ಯ ನೀರು ನಿಂತಿದೆ. ಈಗ 2ನೇ ರೌಂಡ್ ಓಡ್ತಾ ಇದ್ದಾರೆ. ನೀವು ಗಮನಿಸಬೇಕು. ಅಲ್ಲಿ ವಿದ್ಯಾರ್ಥಿಗಳು ಕಾಣ್ತಾ ಇದ್ದಾರೆ. 2ನೇ ರೌಂಡ್ದವ್ರು ಕಾಣಿಸ್ತಾ ಇದ್ದಾರೆ, ಓಡ್ತಾ ಇದ್ದಾರೆ. ಅಭ್ಯರ್ಥಿಗಳೇ, ಈಗಾಗಲೇ ನಿಮಗೆ ಎಲ್ಲ ವಿಷಯ ಗೊತ್ತು. ಯಾಕಂದರೆ ಡಾಕ್ಯುಮೆಂಟ್ ಏನೇನು ತೆಗೆದುಕೊಂಡು ಹೋಗ್ಬೇಕು ಅನ್ನೋದು ಗೊತ್ತದ. ಆಮೇಲೆ ಯಾವ ರೀತಿ ಆರ್ಮಿ ರ್ಯಾಲಿಯನ್ನು ನಡೆಸ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಪ್ರತಿನಿತ್ಯ ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಪ್ರತಿಯೊಂದು ಮಾಹಿತಿಯನ್ನು ನಾವು ನೀಡ್ತಾ ಇದ್ವಿ. ಈಗ 2ನೇ ರೌಂಡ್ ನೋಡಿರಿ ಓಡ್ತಾ ಇದ್ದಾರೆ. 2ನೇ ರೌಂಡು ಅಲ್ಲಿ ಟೈಮಿಂಗ್ ನೋಡಿರಿ. 2ನೇ ರೌಂಡ್ ಫಿನಿಶಿಂಗ್ ಫಸ್ಟ್ ಇದ್ದವಂದ ಎಷ್ಟು ಟೈಮ್ ಬರ್ತದೆ ನೋಡಿರಿ. ಫಸ್ಟ್ ಇದ್ದವನು ನೋಡಿರಿ. ಗುಡ್ 2:44-45 ಪಾಸ್ ಮಾಡಿದ. ಆದರೆ ಕೆಲವೊಂದು ಅಭ್ಯರ್ಥಿಗಳು ನೋಡಿರಿ ನಡುಮಧ್ಯೆ ಓಡ್ತಾ ಇದ್ದಾರೆ. ಆಮೇಲೆ ಬಲಗಡೆ ಸೈಡ್ ಓಡ್ತಾ ಇದ್ದಾರೆ. ಅವ್ರಿಗೆ ರನ್ನಿಂಗ ಯಾಕಂದರೆ ಟೈಮ್ ಜಾಸ್ತಿ ಕವರ್ ಆಗೋದಿಲ್ಲ. ಅಲ್ಲಿ ದಂಡಿಗೆ ಹೆಚ್ಚು ಏನು ಓಡ್ತಾ ಇದ್ದಾರೆ, ಎಡಗಡೆ ಸೈಡು ಅವ್ರಿಗೆ ಟೈಮ್ ಕವರ್ ಆಗ್ತದೆ. ಈ ಕಡೆ ದಂಡಿ ಓಡೋರಿಗೆ ಟೈಮ್ ಕವರ್ ಆಗೋದಿಲ್ಲ. ಯಾಕಂದರೆ ಲೆಂತ್ ಹೆಚ್ಚಾಗ್ತದೆ. ಲೆಂತ್ ಹೆಚ್ಚಾಗೋದ್ರಿಂದ ಟೈಮ್ ಕವರ್ ಆಗೋದಿಲ್ಲ. ಸಾಧ್ಯದಷ್ಟು ಎಡಗಡೆ ಓಡೋಕ್ಕೆ ಪ್ರಯತ್ನ ಮಾಡಬೇಕು. ಆದರೆ ಅನಿವಾರ್ಯ, ಅಲ್ಲಿ ಕಾಲು ಜರಿತಾ ಇದೆ. ಅಲ್ಲಿ ತಿರುಗಾಡಿ ಸ್ವಲ್ಪ ಹಸಿಯಾಗಿದೆ. ನೈಟ್ ಮಳೆ ಸ್ವಲ್ಪ ಜೋರಾಗಿ ಆಗಿದೆ ನೋಡಿರಿ. ಭಾಳ ಜನ ಅಭ್ಯರ್ಥಿಗಳು ಈಗ 3ನೇ ರೌಂಡ್ ಓಡ್ತಾ ಇರೋದು. ಈ ಕಡೆ ಬಲಗಡೆಯಿಂದ ಬರ್ತಾ ಇದ್ದಾರೆ. ಫ್ರಂಟ್ ನಿಮಗೆ ವಿಡಿಯೋ ಕ್ಲಿಯರಾಗಿ ಕಾಣಿಸ್ತಾ ಇದೆ ನೋಡಿರಿ. ಆ ಕಡೆ ಈ ಕಡೆ ಓಡ್ತಾ ಇದ್ದಾರೆ. ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅನಿವಾರ್ಯ, ಮಳೆರಾಯ ನಿಲ್ಲಬೇಕಾಗಿತ್ತು. ಆದರೂ ಸಹಿತ ಮಳೆರಾಯ ನಿಲ್ಲಿಸಲಿಕ್ಕೆ ಯಾರಿಂದ ಸಾಧ್ಯ ಇಲ್ಲ ನೋಡಿರಿ. ಈ ಕಡೆಯಿಂದ ಓಡ್ತಾ ಇದ್ದಾರೆ. ಆ ಅಭ್ಯರ್ಥಿಗಳಿಗೆ ಟೈಮ್ ಕವರ್ ಆಗೋದೇ ಇಲ್ಲ. ಈ ಕಡೆ ನೋಡಿರಿ ದಂಡಿಗಿದ್ದವ್ರದ್ದು ಟೈಮ್ ಕವರ್ ಆಗೋದೇ ಇಲ್ಲ. ನೀವು ನೋಡಬೇಕು, ಗಮನಿಸಬೇಕು. ಇಲ್ಲಿ ಒಬ್ಬ ವಿದ್ಯಾರ್ಥಿ ನೋಡ್ರಿ ಅಲ್ಲೇ ರನ್ನಿಂಗ್ ಬಿಟ್ಟು ನೋಡ್ರಿ. ಅವನು ರನ್ನಿಂಗ್ ಬಿಟ್ಟು ಒಳಗಡೆ ಹೊಂಟ ನೋಡ್ರಿ. ನೀವು ವಿಡಿಯೋದಾಗ ಕಾಣಿಸ್ತದೆ. ರನ್ನಿಂಗ್ ಬಿಟ್ಟು ಒಳಗಡೆ ಹೊಂಟ. ಇದು 3ನೇ ರೌಂಡು. ಈಗ ಓಡ್ತಾ ಇರೋದು 3ನೇ ರೌಂಡು. ಕೆಲವೊಂದು ಅಭ್ಯರ್ಥಿಗಳು ರನ್ನಿಂಗನ್ನು 1 ರೌಂಡು 2 ರೌಂಡು 3 ರೌಂಡು ಓಡಿಬಿಡ್ತಾ ಇದ್ದಾರೆ. ಅಲ್ಲಿ ಒಳಗಡೆ ಹೊಂಟಾರೆ ನೋಡ್ರಿ. ರನ್ನಿಂಗ್ ಬಿಟ್ಟು ಹೊಂಟವ್ರು ಅವರು. ನೀವು ಕಾಣಿಸ್ತಾ ಇರೋದು ರನ್ನಿಂಗ್ ಬಿಟ್ಟು ಹೊಂಟವರು. ಈಗ ಅಲ್ಲಿ ಓಡ್ತಾ ಇದ್ದಾರೆ. ಈಗ ನೋಡಿರಿ 3ನೇ ರೌಂಡು. ಈಗ ಬರ್ತಾ ಇರೋದು 3ನೇ ರೌಂಡು. ನೀವು ಗಮನಿಸಬೇಕು, ಗಟ್ಟಿ ಇರಬೇಕು. ನೀವು ಗಟ್ಟಿ ಇದ್ದರೆ ಮಾತ್ರ ನೀವು ಅಗ್ನಿವೀರ ಆರ್ಮಿ ರ್ಯಾಲಿಯಲ್ಲಿ ರನ್ನಿಂಗನ್ನು ನೋಡಿರಿ. ಟೈಮ್ ನೋಡಿರಿ 4:11 4:10 ನೋಡಿರಿ. ಫಸ್ಟ್ ಪಾಸ್ ಮಾಡಿದವ ಅವ ಕಂಟಿನ್ಯೂ ಅದೇ ರೀತಿ ಇದ್ದಾನೆ. 1ನೇ ರೌಂಡು 2ನೇ ರೌಂಡು 3ನೇ ರೌಂಡು ಈಗ ಲಾಸ್ಟ್ 4ನೇ ರೌಂಡು ಓಡ್ತಾ ಇದ್ದಾರೆ. ಕಂಟಿನ್ಯೂ ಎಷ್ಟು ಡಿಫ್ರೆನ್ಸ್ ಆಗಿದ್ದಾನೆ ನೋಡ್ರಿ. ಅವನು ಭಾರಿ ಜೋರಾಗಿ ಓಡ್ತಾ ಇದ್ದಾನೆ. ಅದೇ ರೀತಿ ಇಲ್ಲಿ ಓಡ್ತಾ ಇದ್ದಾರೆ. ಈಗ ಲಾಸ್ಟ್ ರೌಂಡ್ ಆದರೂ ಅಭ್ಯರ್ಥಿಗಳು ಯಾವ ರೀತಿ ಬರ್ತಾ ಇದ್ದಾರೆ ನೋಡಿರಿ. ಬಲಗಡೆ ಸೈಡ್ ಗ್ರೌಂಡ್ ತುಂಬ ಬರ್ತಾ ಇದ್ದಾರೆ. ಬಲಗಡೆ ಸೈಡ್ ಇದ್ದವರಿಗೆ ಟೈಮಿಂಗ ಕವರ್ ಆಗೋದಿಲ್ಲ. ಆದರೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಭಾಳಷ್ಟು ಅಭ್ಯರ್ಥಿಗಳು ಆ ಕಡೆಯಿಂದ ಓಡಿ ಆದರೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಫಸ್ಟ್ ಬ್ಯಾಚಿನಲ್ಲಿ ಅಭ್ಯರ್ಥಿಗಳು ರನ್ನಿಂಗ್ ಪಾಸ್ ಮಾಡಿಲ್ಲ, ಕಡಿಮೆ ಪಾಸ್ ಮಾಡಿದ್ದಾರೆ. ಇದು ಲಾಸ್ಟ್ ರೌಂಡು. ಈಗ ಓಡೋದು ಲಾಸ್ಟ್ ರೌಂಡು. ನೋಡಿರಿ ಎಲ್ಲಿ ಓಡ್ತಾ ಇದ್ದಾರೆ ನೋಡಿರಿ. ಈ ಕಡೆ ಅನಿವಾರ್ಯದ, ಅಲ್ಲಿ ರಾಡಿ ಆಗಿದೆ, ಒದ್ದೆ ಆಗಿದೆ, ಅನಿವಾರ್ಯ ಆಗಿದೆ. ಆದರೂ ಸಹಿತ ಪ್ರಯತ್ನ ಮಾಡಿ ನಮ್ಮ ಎಡಗಡೆನೇ ಓಡಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ನಾವು ಬೀಳ್ತೀವಿ ಅಂಥೇಳಿ ಇಟ್ಕೊಂಡು ಸೈಡ್ ಓಡ್ತಾ ಇದ್ದಾರೆ. ಟೈಮ್ ಕವರ್ ಆಗೋದಿಲ್ಲ. ಈ ಟೈಮ್ ಗಮನಿಸ್ತಾ ಇರಬೇಕು.
ನೀವು ಟೈಮ್ ನೋಡ್ತಾ ಇದ್ದೀರಪ್ಪ ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ. ಲಾಸ್ಟ್ ರೌಂಡಿಗೆ ಓಡ್ತಾ ಇರೋದು, ಲಾಸ್ಟ್ ರೌಂಡ್ ನೋಡಿರಿ. ಈ ಬ್ಯಾಚ್ನಾಗ ಭಾಳಷ್ಟು ಜನ ಹಿಂದುಳಿದಿದ್ದಾರೆ. ಟೈಮ್ ನೋಡಿರಿ, ಅವ್ರು ಹಿಂದುಳಿದವ್ರು ಟೈಮಿಂಗ್ ನೋಡಿರಿ. ನೋಡಿರಿ ಹಿಂದೆ ಲಾಸ್ಟ್ ಪೂರ ಒಬ್ಬ ಹಿಂದದ ನೋಡಿರಿ. ಟೈಮ್ ಇನ್ನೊಂದು ರೌಂಡ್ ಅವ್ನಿಗೆ ಓಡಲಿಕ್ಕೆ ಆಗೋದಿಲ್ಲ ನೋಡಿರಿ. ಪೂರ ಲಾಸ್ಟ್ ಇದ್ದವನು ಟೈಮ್ ನೋಡಿರಿ. ಇಲ್ಲಿ ನೋಡಿರಿ ಗೊತ್ತಾಗ್ತದೆ ನಿಮ್ಗೆ. ಆ ಕಡೆಯಿಂದ ಅವ್ರು ಬಂದರು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ. ನೋಡಿರಿ ಈಗ ಅನೌನ್ಸ್ ಅಲ್ಲಿ ಕೇಳ್ತಾ ಇದೆ, ಸೌಂಡ್ ಕಡೆ ಲಕ್ಷ್ಯ ಕೊಡ್ರಿ. ಎಷ್ಟು ಜನ ಒಳಗಡೆ ಹೋಗ್ತಾರೆ ನೀವೇ ಗಮನಿಸಬೇಕು. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು ಪಿಯುಸಿ ಪಾಸಾದ ಅಭ್ಯರ್ಥಿಗಳಿಗೆ ಹಾಸನ, ಹಾವೇರಿ, ಬೀದರ್ನಲ್ಲಿ ನಡೆಯುವ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಎಸ್ಎಸ್ಸಿ, ಜಿಡಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, ಎಸ್ಎಸ್ಎಲ್ಸಿ ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ ಟಿಸಿ ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.